ಇವಾಗ ನಾನ್ ಮಾತಾಡೋ ಟಾಪಿಕ್ ಇಂದ ಈ ವಿಡಿಯೋ 10,000 ಓಡ್ಬೋದು, ಅದ್ ಜೊತೆಗೆ 1,000 ನೆಗೆಟಿವ್ ಕಮೆಂಟ್ ಬರ್ಬೋದು. ಆದ್ರೆ ಈ ವಿಡಿಯೋದಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ. ವಿಷಯ ಏನಂದ್ರೆ ಇವಾಗ್ಲೇ ಎಲೆಕ್ಷನ್ ರಿಸಲ್ಟ್ ಎಲ್ಲಾ ಕಡೆ ಬರ್ತಾ ಇದೆ. ನಮ್ಗೆ ತುಂಬಾನೇ ಖುಷಿ ಆಗ್ತಾ ಇದೆ ಕೆಲವೊಂದ್ ಕಡೆ ಕೆಲವೊಂದ್ ಬದಲಾವಣೆಗಳು. ಆದ್ರೆ ನಮ್ಮಲ್ಲಿ ಏನಾಗ್ತಾ ಇದೆ, ಇಲ್ಲಿ ನಾನು ಯಾವುದೇ ಪಾರ್ಟಿಗಳಾಗ್ಲಿ ಲೀಡರ್ಸ್ ಗಳಾಗ್ಲಿ ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಬದ್ಲಿಗೆ ನಮ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇವಾಗ ರಾಜಕೀಯದಲ್ಲಿ ಯಂಗ್ಸ್ಟರ್ಸ್ ಬರ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಹಾಗೆ ನೀವು ಕೂಡ ಯೋಚನೆ ಮಾಡ್ತಾ ಇರಬಹುದು. ಆದ್ರೆ ಡೈರೆಕ್ಟ್ ಆಗಿ PM, CM, MLA, MP ಆಗೋದು ತುಂಬಾನೇ ಕಷ್ಟ. ಅದ್ರ ಬದಲು ಬೇಸಿಕ್ ಲೆವೆಲ್ ಇಂದ ಸ್ಟಾರ್ಟ್ ಮಾಡೋಣಲ್ಲ. ನಾನು ಎಲೆಕ್ಷನ್ ನಿಲ್ತೀನಿ ಅಂತ ಹೇಳ್ತಾ ಇಲ್ಲ. ನಮ್ಮೂರಲ್ಲಿ ಗ್ರಾಮ ಪಂಚಾಯತ್ ಅಲ್ಲಿ ಒಬ್ಬ ಯಂಗ್ಸ್ಟರ್ಸ್ ನಮ್ ತರ ಯೋಚನೆ ಮಾಡೋನು, ಒಂದ್ ಒಳ್ಳೇದ್ ಆಗ್ಬೇಕು ಅಂತ ಯೋಚನೆ ಮಾಡೋನು ಒಬ್ಬ ನಿತ್ರೆ ಅವನಿಗೆ ನಾವು ಸಪೋರ್ಟ್ ಮಾಡ್ಬೋದಲ್ವಾ. ಇವಾಗ ಯೋಚನೆ ಬರ್ಬೋದು ಈ ಪಕ್ಷಗಳ ಮಧ್ಯೆ ನಾವ್ ಹೇಗ್ ನಿಲ್ಲೋದು ಅಂತ. ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ಗ್ರಾಮ ಪಂಚಾಯತ್ ಅಲ್ಲಿ ಪಕ್ಷಗಳು ಬರಲ್ಲ, ಅಲ್ಲಿ ಬರೋದು ಬರೀ ಕ್ಯಾಂಡಿಡೇಟ್ ಅಷ್ಟೇ. ಅಲ್ಲಿ ಯಾರು ನಿಂತಿದ್ದಾನೆ ಅನ್ನೋದಷ್ಟೇ ಮುಖ್ಯ ಆಗತ್ತೆ. ಇವಾಗ ಹೇಳಿ, ನಿಮ್ಮೂರಲ್ಲಿ ಒಬ್ಬ ಒಳ್ಳೆ ಯಂಗ್ಸ್ಟರ್ಸ್ ಇಲ್ವಾ? ಅವ್ನ ಎಲೆಕ್ಷನ್ ನಿಲ್ಬಾರ್ದ? ನಿತ್ತು ಗೆದ್ರೆ ನಮ್ಮೂರಿಗೆ ತಾನೇ ಒಳ್ಳೇದಾಗೋದು. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಒಂದು ಕಮೆಂಟ್ ಹಾಕಿ, ಆಯ್ತಾ?